ಕೀರ್ತನೆ 5:2 ನನ್ನ ಅರಸೇ, ನನ್ನ ದೇವರೇ, ನನ್ನ ಮೊರೆಯನ್ನು ಆಲೈಸು, ನಿನ್ನನ್ನೇ ಪ್ರಾರ್ಥಿಸುವೆನು. ಇಲ್ಲಿ ಏನು ಹೇಳ್ತಿದ್ದಾನೆ? ನಾನು ಪ್ರಾರ್ಥಿಸುವೆನು ಎಂದು. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವಿತದಲ್ಲಿ ನಮಗಿರುವಂತಹ ಅನೇಕ ಸಮಸ್ಯೆಗಳಿಗೆ ಪರಿಷ್ಕಾರ ಬರಲಾರದಕ್ಕೆ, ಸಮಾಧಾನ ಇಲ್ಲದಕ್ಕೆ, ನೀವು ಆಶಿಸಿರುವಂತಹ ಉತ್ತರವು ಬರಲಾರದಕ್ಕೆ ಕಾರಣ ಹೇಳನ್ನುತ್ತೀರಾ? ವಾಸ್ತವದಲ್ಲಿ ನೀವು ಪ್ರಾರ್ಥನೆ ಮಾಡದೇ ಇರುವಂತದ್ದಾಗಿದೆ. ಅದೇನು ಬ್ರದರ್, ಪ್ರಾರ್ಥನೆ ಮಾಡೋದಿರುವುದೇನು? ಊಟ ಮಾಡುವಾಗ ಸ್ತೋತ್ರ 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 ಎಂದು ಹೇಳಿ ಪ್ರಾರ್ಥಿಸುತ್ತೇವಲ್ಲವೇ? ವಾಸ್ತವದಲ್ಲಿ ನಾವು ಊಟ ಮಾಡುವಾಗ ಪ್ರಾರ್ಥಿಸುವುದಿಲ್ಲ. ಊಟ ಮಾಡುವಾಗ ದೇವರು ಕೊಟ್ಟ ಆಹಾರಕ್ಕಾಗಿ ದೇವರನ್ನು ಸ್ತುತಿಸುತ್ತೇವೆ. ಪ್ರಾರ್ಥನೆ ಬೇರೆ, ಸ್ತುತಿಸೋದು ಬೇರೆ. ಊಟ ಮಾಡುವಾಗ ವಾಸ್ತವದಲ್ಲಿ ನಾವು ಪ್ರಾರ್ಥಿಸುವುದಿಲ್ಲ. ಊಟ ಮಾಡುವಾಗ ನಾವು ದೇವರನ್ನು ಸ್ತುತಿಸುತ್ತೇವೆ ಎಂಬ ಈ ವಿಷಯ ಮರೆಯಬೇಡಿ. ಭಕ್ತನಾದ ದಾವೀದನು ಒಂದು ಸಮಸ್ಯೆಯನ್ನು ಹಾದು ಹೋಗ್ತಿದ್ದಾನೆ, ಒಂದು ಶ್ರಮೆ ಹಾದು ಹೋಗ್ತಿದ್ದಾನೆ. ಆ ಸಮಸ್ಯೆಯನ್ನು, ಶ್ರಮೆಯನ್ನು, ಹೋರಾಟವನ್ನು ಹಾದು ಹೋಗುವಾಗ ಅವನು ಹೇಳುತ್ತಾನೆ, ಯೆಹೋವನೇ ನನ್ನ ಅರಸನೇ, ನಾನು ಏನನ್ನುತ್ತಾನೆ? ಪ್ರಾರ್ಥನೆ ಮಾಡುತ್ತಿದ್ದೇನೆ, ನಿನ್ನನ್ನೇ ಪ್ರಾರ್ಥಿಸುವೆನು, ನನಗೆ ಬೇರೆ ದಿಕ್ಕಿಲ್ಲ. ನನಗಿರುವ ಈ ಕಷ್ಟವನ್ನು ನಾನು ಇನ್ಯಾರಿಗೂ ಹೇಳಿಕೊಳ್ತಾ ಇಲ್ಲ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ನಿಮ್ಗೆ ಯಾವ್ದಾದ್ರೂ ಒಂದು ಕಷ್ಟ ಬಂದ್ರೆ ಸಾಕು, ಮೊದಲು ಯಾರಿಗೆ ಹೇಳ್ತೀರಿ ಹೇಳಿ. ಮತ್ತೊಮ್ಮೆ ಕೇಳ್ತೇನೆ, ನಿಮಗೆ ಕಷ್ಟ ಬರುವಾಗ ಮೊಟ್ಟ ಮೊದಲು ನೀವು ಯಾರಿಗೆ ಹೇಳ್ತೀರಿ? ನಿಮ್ಮ ಹೃದಯಕ್ಕೆ ಯಾರು ಹತ್ತಿರದಲ್ಲಿರುತ್ತಾರೋ ಅವರಿಗೆ ಮೊದಲು ನಿಮ್ಮ ಕಷ್ಟವನ್ನು ಹೇಳಿಕೊಳ್ತೀರಿ. ಅಮ್ಮ ಸಹೋದರಿಯರೇ, ನಿಮಗೆ ನಿಮ್ಮ ಗಂಡನಿಂದ ಕಷ್ಟ ಬಂದಿತು ಅಂದ್ಕೊಳ್ಳಿ, ನೀವು ಯಾರಿಗೆ ಹೇಳ್ತೀರಿ? ನಿಮ್ಮ ಹೃದಯದಲ್ಲಿ ಯಾರು ಹತ್ತಿರವಾಗಿದ್ದಾರೋ ಅವರಿಗೆ ಹೇಳ್ತೀರಿ. ಬ್ರದರ್ಸ್, ನಿಮ್ಮ ಹೆಂಡತಿಯಿಂದ ಏನಾದ್ರೂ ಕಷ್ಟ ಎದುರಾದ್ರೆ ಯಾರಿಗೆ ಹೇಳ್ತೀರಿ? ನಿಮ್ಮ ಹೃದಯಕ್ಕೆ ಹತ್ತಿರ ಇದ್ದವರೊಂದಿಗೆ ಹೇಳ್ಕೊಳ್ತೀರಿ. ಅಂದ್ರೆ ನಿಮ್ಮ ಹೃದಯದಲ್ಲಿ ಯಾರು ಬಹು ಹತ್ತಿರವಾಗಿದ್ದಾರೋ ಅವರೊಂದಿಗೆ ಹೇಳಿಕೊಳ್ತೀರಿ. ಈಗ ದಯವಿಟ್ಟು ಕೇಳ್ರಿ, ಯಾವ್ದಾದ್ರೂ ಸಮಸ್ಯೆ ಬಂದ್ರೆ, ಯಾವ್ದಾದ್ರೂ ಕಷ್ಟ ಬಂದ್ರೆ, ನಿಮ್ಮ ಗಂಡ ನಿಮಗೆ ಕೋಪದಿಂದ ನಿಮ್ಮನ್ನು ಬೈದು ಹೋಗಿದ್ದಾನೆ ಅಂದ್ಕೊಳ್ಳಿ, ಆವೇಶ ಪಟ್ಟು ಸಿಟ್ಟಾಗಿ ಹೋಗಿದ್ದಾರೆ ಅಂದ್ಕೊಳ್ಳಿ, ತಕ್ಷಣವೇ ಮೊಳಕಾಲೂರಿ ಕರ್ತನಿಗೆ ಹೇಳಿಕೊಳ್ತೀರೋ, ಇಲ್ಲವೇ ತಕ್ಷಣವೇ ಸೆಲ್ ಫೋನ್ ತೆಗೆದುಕೊಂಡು ಬೇರೆಯವರಿಗೆ ಹೇಳ್ಕೊಳ್ತೀರೋ? ವೆರಿ ಸಿಂಪಲ್. ನಿಮಗೆ ಕಷ್ಟ ಬಂದಾಗ, ಶ್ರಮೆ ಬಂದಾಗ, ಸಡನ್ ಆಗಿ ಕೇಳಬಾರದ ವಾರ್ತೆ ಕೇಳಬೇಕಾದಾಗ, ನಿಮ್ಮ ಮನೆಯಲ್ಲಿ ಜಗಳವಾಗುವಾಗ, ಮನಸ್ತಾಪ ಉಂಟಾದಾಗ, ನಿಮ್ಮ ಗಂಡ ಹೊರಗಡೆ ಹೋಗೋದೇ ತಡ, ಹೆಂಡತಿ ಹೊರಗಡೆ ಹೋಗೋದೇ ತಡ, ನೀವು ತಕ್ಷಣ ಫೋನ್ ತೆಗೆದುಕೊಳ್ಳೋದಾದ್ರೆ ನೀವು ದೇವರ ನಿಕಟತೆಯಲ್ಲಿ ಇಲ್ಲ ಎಂದರ್ಥ. ದೇವರಿಗಿಂತಲೂ ಹೆಚ್ಚು ನಿಕಟವಾಗಿ ನಿಮಗೆ ನಿಮ್ಮ ತಾಯಿಯಾಗಲಿ, ಅಕ್ಕಳಾಗಲಿ, ತಂಗಿಯಾಗಲಿ, ಫ್ರೆಂಡ್ ಆಗಲಿ, ಮತ್ತೊಬ್ಬಳಾಗಲಿ, ಮತ್ತೊಬ್ಬನಾಗಲಿ ನಿಮ್ಗೆ ನಿಕಟವಾಗಿದ್ದಾರೆ ಎಂದರ್ಥ. ಆದರೆ ದಾವೀದನು ಹೇಳ್ತಾನೆ, ನಿನ್ನನ್ನೇ ಪ್ರಾರ್ಥಿಸುವೆನು ಎಂದು. ಅಂದರೆ ನಿನಗೇ ಪ್ರಾರ್ಥಿಸುತ್ತಿದ್ದೇನೆ, ಇನ್ನು ನನಗೆ ಬೇರೆ ದಿಕ್ಕು ಯಾರೂ ಇಲ್ಲ. ಇದ್ದರೂ ಕೂಡ ಅವರಲ್ಲಿ ಯಾರು ನನ್ನ ಸಮಸ್ಯೆಗೆ ಪರಿಷ್ಕಾರ ತೋರಿಸಲಾರರು. ಈ ದಿನ ನಮ್ಮ ಜೀವಿತದಲ್ಲಿ ಇದ್ದ ಸಮಸ್ಯೆಗಳು ಪರಿಷ್ಕರಿಸಲ್ಪಡಬೇಕಾದರೆ ಒಂದೇ ಒಂದು ಮಾರ್ಗವಿದೆ, ಪ್ರಾರ್ಥನೆ. ನಾನು ಮಾಡ್ತಿದ್ದೇನೆ ಬ್ರದರ್, ಪ್ರಾರ್ಥನೆ ಮಾಡುತ್ತಿದ್ದೇನೆ. ಪ್ರಾರ್ಥನೆ ಮಾಡುತ್ತಾ ಇದ್ದೀರಿ, ಆದರೆ ಉತ್ತರ ಹೊಂದಿಕೊಳ್ಳಬೇಕಾದಷ್ಟು ಪ್ರಾರ್ಥನೆ ಮಾಡ್ತಾ ಇಲ್ಲ. ಯೆಶಾಯನ ಪುಸ್ತಕ 43ನೇ ಅಧ್ಯಾಯ ವಚನ 22 ಓದುತ್ತೇನೆ, ಗಮನ ಕೊಟ್ಟು ಕೇಳ್ರಿ. ಯಾಕೋಬೇ, ಏನನ್ನುತ್ತಿದ್ದಾರೆ ದೇವರು? ಯಾಕೋಬೇ, ನೀನಾದರೂ ನನ್ನನ್ನು ಪ್ರಾರ್ಥಿಸಲಿಲ್ಲ, ಇಲ್ಲವೇ ಮೊರೆ ಇಡುತ್ತಾ ಇಲ್ಲ. ಇಂಗ್ಲಿಷ್ನಲ್ಲಿ ಮೊರೆ ಎಂಬ ಪದಕ್ಕೆ ಕ್ರಾಯ್ ಎಂಬುದಾಗಿ ಬರೆಯಲಾಗಿದೆ. ಕ್ರಾಯ್ ಅಂದರೆ ನೀವು ಕಣ್ಣೀರಿನಿಂದ ಪ್ರಾರ್ಥಿಸುತ್ತಾ ಇಲ್ಲ. ದೇವರಿಗೆ ನಾನು ಮೊರೆ ಇಡುತ್ತಾ ಇದ್ದೇನೆ ಅಂದುಕೊಳ್ಳಿರಿ. ಅಂದರೆ ಇಂಗ್ಲಿಷ್ ನಲ್ಲಿ ಇರೋದೇನೆಂದ್ರೆ ಐ ಕ್ರೈಡ್ ಅಂಟು ಗಾಡ್. ಮೊರೆ ಎಂಬ ಪದ ಕನ್ನಡದಲ್ಲಿದೆ. ಈ ಪದ ಸೂಚಿಸುವುದೇನೆಂದರೆ ಕಣ್ಣೀರಿನಿಂದ ಯಾಚಿಸುತ್ತಿದ್ದೇನೆ ಎಂದು ಅರ್ಥ. ಯಾಕೋಬೇ, ನೀನು ನನಗೆ ಮೊರೆ ಇಡುತ್ತಾ ಇಲ್ಲ. ಯಾಕೆ ಮೊರೆ ಇಡುತ್ತಾ ಇಲ್ಲ ಎನ್ನುವುದಾದರೆ, ಪ್ರಾರ್ಥಿಸಿದ್ದೇನೆ ಬ್ರದರ್, ಉತ್ತರ ಬರಲಿಲ್ಲ ಬ್ರದರ್, ಉಪವಾಸ ಪ್ರಾರ್ಥನೆ ಮಾಡಿದ್ದೇನೆ, 6 ಗಂಟೆ ಸಮಯದಷ್ಟು ಉಪವಾಸ ಇದ್ದು ಪ್ರಾರ್ಥಿಸಿದರೂ
ನನಗೆ ಉತ್ತರವೇ ಬರಲಿಲ್ಲ ಬ್ರದರ್. ಅದಕ್ಕೋಸ್ಕರ ಆ ದೇವರು ಉತ್ತರ ಕೊಡಲಿಲ್ಲ ಅನ್ನುತ್ತೀರೋ? ನಾನು ಬಹಳ ಕಾಲದಿಂದ ಪ್ರಾರ್ಥಿಸುತ್ತಾ ಇದ್ದೇನೆ ಬ್ರದರ್, ಉತ್ತರವೇ ಬರುತ್ತಾ ಇಲ್ಲ ಅನ್ನುವುದಾದ್ರೆ ಸಹೋದರ ಸಹೋದರಿಯರು ಕೇಳಿರಿ. ದಾವೀದನು ಸುಮಾರು 17 ವರ್ಷ ವಯಸ್ಸಿನಲ್ಲಿ ದೇವರು ದಾವೀದನಿಗೆ ರಾಜನಾಗಿ ಅಭಿಷೇಕಿಸ್ತಾರೆ. ಆನಂತರ ಕಷ್ಟಗಳು ಶುರುವಾಗ್ತವೆ, ಆನಂತರ ಸಮಸ್ಯೆಗಳು ಶುರುವಾಗ್ತವೆ, ಶೋಧನೆಗಳು ಶುರುವಾಗ್ತವೆ. ದೇವರು ರಾಜನನ್ನಾಗಿ ದಾವೀದನನ್ನು ಅಭಿಷೇಕಿಸುತ್ತಾರೆ. ಆದ್ರೆ ಆ ಸಮಯದಲ್ಲಿ ರಾಜನಾಗಿದ್ದ ಸೌಲನಾದರೂ ದಾವೀದನನ್ನು ಕೊಲ್ಲುವ ಪ್ರಯತ್ನ ಮಾಡ್ತಾನೆ. 1 ವರ್ಷ, 2 ವರ್ಷ, 3 ವರ್ಷ ಅಲ್ಲ, ಸುಮಾರು 13 ವರ್ಷಗಳವರೆಗೂ ದಾವೀದನು ತನ್ನ ಜೀವಿತದಲ್ಲಿ ನೆಮ್ಮದಿ ಇಲ್ಲದಂತೆ ತಿರುಗಾಡಬೇಕಾಯ್ತು. ದಾವೀದನು ಮಾಡಿದ ಪ್ರಾರ್ಥನೆಗೆ ಉತ್ತರ ದಾವೀದನು ಬಹಳ ವರ್ಷಗಳವರೆಗೂ ನೋಡ್ಲಿಕ್ಕಾಗಲಿಲ್ಲ. ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ? ನಾನು ಪ್ರಾರ್ಥಿಸಿದ್ದೇನೆ ಬ್ರದರ್, ಉಪವಾಸ ಕೂಡ ಇದ್ದೇನೆ ಬ್ರದರ್, ದೇವರಿಗೆ ಕಾಣಿಕೆ ಕೊಟ್ಟಿದ್ದೇನೆ ಬ್ರದರ್, ಸುವಾರ್ತೆಗೆ ದಾನ ಮಾಡಿದ್ದೇನೆ ಬ್ರದರ್, ಆದರೂ ದೇವರು ನನಗೆ ಉತ್ತರ ಕೊಡಲಿಲ್ಲ ಬ್ರದರ್. ಅದಕ್ಕೆ ನಾನು ಬೇಸರಗೊಂಡು ಇನ್ನು ಪ್ರಾರ್ಥಿಸುವುದನ್ನು ಬಿಟ್ಟಿದ್ದೇನೆ ಬ್ರದರ್, ಬೇಸರಗೊಂಡು ದೇವರ ಸಭೆಗೆ ಬರುವುದನ್ನು ಬಿಟ್ಟಿದ್ದೇನೆ ಬ್ರದರ್, ಬೇಸರಗೊಂಡು ಉಪವಾಸವಿರುವುದನ್ನು ಬಿಟ್ಟಿದ್ದೇನೆ ಬ್ರದರ್, ಬೇಸರಗೊಂಡಿದ್ದೇನೆ ಅನ್ನುತ್ತಾ ಇರುವುದಾದ್ರೆ ಕೇಳಿರಿ. ನಿಮ್ಮ ಮಗನು 10th ಕ್ಲಾಸ್ ಒಳ್ಳೆ ಮಾರ್ಕ್ಸ್ ನಲ್ಲಿ ಪಾಸ್ ಆಗ್ಬೇಕು ಎಂಬುದಾಗಿ ನೀವು ಆಶಿಸಿರುತ್ತೀರಿ. ಅವನು ಕೂಡ ಕಷ್ಟಪಟ್ಟು ಓದಿರ್ತಾನೆ, ಆದರೆ ಒಳ್ಳೆ ಮಾರ್ಕ್ಸ್ಗಳು ಬರಲ್ಲ, ಫೇಲ್ ಆಗ್ತಾನೆ. ಆಗ ಬೇಸರಗೊಳ್ತಿರೋ? ಏನೋ ಮಗನೇ, ನಿನಗೆ ಕಷ್ಟಪಟ್ಟು ಓದಿಸಿದೇವಲ್ಲವೇ, ನಿನ್ನ ಫೀಸ್ ಕಟ್ಟಿದೇವಲ್ಲವೋ, ಟ್ಯೂಷನ್ಗೆ ಸೇರಿಸಿದೇವಲ್ಲವೋ, ಸಾವಿರಾರು ರೂಪಾಯಿಗಳನ್ನು ನಿನ್ನ ವಿದ್ಯಾಭ್ಯಾಸಕ್ಕಾಗಿ ಕಟ್ಟಿದ್ದೇನಲ್ಲವೋ, ಈಗ 10th ಕ್ಲಾಸ್ ಫೇಲ್ ಆಗಿದ್ದಿ, ಇನ್ಮೇಲೆ ಓದಿಸೋದಿಲ್ಲ, ನಿನ್ನಿಂದ ಬಹಳ ಬೇಸರ ಆಗಿದೆ ಅಂತ ಹೇಳಿ ಬೇಸರಗೊಳ್ತೀರೋ? ಏನ್ ಮಾಡ್ತೀರಿ ಹೇಳಿ? ಮಗನು ಫೇಲ್ ಆದಾಗ ಸ್ವಲ್ಪ ಕೋಪಗೊಳ್ತೀರಿ, ಆದ್ರೆ ಆ ನಂತರ ಏನ್ ಮಾಡ್ತೀರಿ? ಅವನು ಮುಂದೆ ಓದಬೇಕೆಂದು ಕೋರಿಕೊಳ್ತೀರಿ. ಆಗ ಓದಿಸುತ್ತೀರೋ ಇಲ್ಲವೋ? ಓದಿಸುತ್ತೀರಿ. ಎಷ್ಟೇ ಓದಿದ್ರು ಸೋತೋಗಿದಿ, ಎಷ್ಟೇ ಓದಿದ್ರು ಫೇಲ್ ಆಗಿದೆ, ನೀನು ಓದೋದು ವೇಸ್ಟ್ ಮಗನೇ, ಇನ್ನು ಓದಬೇಡ ಎಂದು ಯಾವ ತಂದೆ ಹೇಳ್ತಾನೆ ಹೇಳಿ? ಬದಲಿಗೆ ಓದಿಸುವ ಪ್ರಯತ್ನ ಮಾಡ್ತಾನೆ. ಕೆಲವರು ನೀಟ್ ಎಕ್ಸಾಮ್ ಬರೆಯಲು ಪ್ರಯತ್ನ ಮಾಡ್ತಾರೆ, ಮೆಡಿಸಿನ್ ಸೀಟ್ಗೋಸ್ಕರ ಪ್ರಯತ್ನ ಮಾಡ್ತಾರೆ. ಮೊದಲನೇ ಅಟೆಂಪ್ಟ್ಗೆ ರ್ಯಾಂಕಿಂಗ್ ಬರಲ್ಲ, ಮತ್ತೊಂದು ಅಟೆಂಪ್ಟ್ ಮಾಡ್ತಾರೆ, ಮತ್ತೆ ರ್ಯಾಂಕಿಂಗ್ ಬರಲ್ಲ, ಮತ್ತೊಮ್ಮೆ ಪ್ರಯತ್ನಿಸ್ತಾರೆ. ಕೆಲವರು IPS ಗೋಸ್ಕರ, IAS ಗೋಸ್ಕರ ಎಷ್ಟೋ ಪ್ರಯತ್ನ ಮಾಡ್ತಾರೆ. 1 ಸಾರಿ, 2 ಸಾರಿ, 3 ಸಾರಿ. ಗೌರ್ಮೆಂಟ್ ಜಾಬ್ಗೋಸ್ಕರ ಎಷ್ಟೋ ಪ್ರಯತ್ನ ಮಾಡ್ತಾರೆ. 1 ಸಾರಿ ಪ್ರಯತ್ನಿಸಿದಾಗ ಬರದೇ ಇರುವಾಗ ಮತ್ತೊಮ್ಮೆ ಪ್ರಯತ್ನಿಸ್ತಾರೆ. Group 2 ಎಕ್ಸಾಮ್ಗೋಸ್ಕರ, Group 1 ಎಕ್ಸಾಮ್ಗೋಸ್ಕರ ಎಷ್ಟೋ ಪ್ರಯತ್ನ ಮಾಡಿದ್ರು ಕೂಡ ಬೇಸರಗೊಳ್ಳೋದಿಲ್ವಲ್ಲ? ಯಾಕೆ ಬೇಸರಗೊಳ್ಳಲ್ಲ? ನಿರೀಕ್ಷೆ ಇರುತ್ತೆ, ನಂಬಿಕೆ ಇರುತ್ತೆ. ಈ ವರ್ಷ ಬರೆದಿದ್ರು ಕೂಡ ನೆಕ್ಸ್ಟ್ ಅಟೆಂಪ್ಟ್ ನಲ್ಲಿ ನಾನು ಜಯ ಸಾಧಿಸುತ್ತೇನೆ ಎಂಬ ನಂಬಿಕೆ ಇರುತ್ತೆ. ನಿಮ್ಮ ಮೇಲೆಯೇ ನಿಮಗೆ ಅಷ್ಟು ನಂಬಿಕೆ ಇರೋದಾದ್ರೆ, ನಿಮ್ಮನ್ನು ಸೃಷ್ಟಿಸಿರುವ ದೇವರ ಮೇಲೆ ನಿಮಗೆ ಇನ್ನೆಷ್ಟು ನಂಬಿಕೆ ಇರಬೇಕೆಂದು 1 ಸಾರಿ ಆಲೋಚಿಸಿರಿ. ಜಯ ಸಾಧಿಸಬೇಕು ಎಂಬ ಪ್ರಕ್ರಿಯೆಯಲ್ಲಿ, ಜಯ ಸಾಧಿಸಬೇಕು ಎನ್ನುವಂತಹ ಆಸೆಯಲ್ಲಿ ನೀವು ಎಷ್ಟೋ ಪ್ರಯಾಸ ಪಡ್ತೀರಿ, ಎಷ್ಟೋ ಕಷ್ಟ ಪಡ್ತೀರಿ. ಅಂಥದರಲ್ಲಿ ಸ್ವಲ್ಪ ಆದ್ರೂ ಪ್ರಾರ್ಥನೆ ಮಾಡ್ಬೇಕಲ್ಲವೇ? ಬೇಸರಗೊಳ್ಳದೆ, ಬೇಸರಿಗೆ ಅವಕಾಶ ಕೊಡದೆ ದೇವರ ಸನ್ನಿಧಿಯಲ್ಲಿ ಮೊರೆ ಇಡಬೇಕಲ್ಲವೇ? ಕೇಳಿ ಸಹೋದರ ಸಹೋದರಿಯರೇ, ಈ ದಿನ ನಮ್ಮ ಜೀವಿತದಲ್ಲಿ ಇರುವ ಪ್ರಧಾನ ಸಮಸ್ಯೆ ಯಾವುದೆಂದರೆ, ನಾವು ಪ್ರಾರ್ಥನೆ ಮಾಡಬೇಕಾದಷ್ಟು ಮಾಡ್ತಾ ಇಲ್ಲ. ನಿಮ್ಮ ಮಗ ಊಟ ಮಾಡ್ತಾ ಇರ್ತಾನೆ, ಆದ್ರೆ ಹೊಟ್ಟೆ ತುಂಬಾ ಊಟ ಮಾಡಲ್ಲ. ಆಗ ಅವನು ಆರೋಗ್ಯವಾಗಿರ್ತಾನೋ? ಕೆಲವೊಂದು ಜನ ಮಕ್ಕಳು ಸುಮ್ನೆ ಆ ಊಟ ಮಾಡುವ ತಟ್ಟೆಯಲ್ಲಿ ಹೀಗೆ ಕೈ ಇಟ್ಟು ಕಲಿಸುತ್ತಾ ಇರ್ತಾರೆ, ಹೀಗೆ ಕಲಿಸುತ್ತಾ ಇರುತ್ತಾರೆ. ಅರ್ಧ ಗಂಟೆವರೆಗೂ ಹೀಗೆ ಕಲಿಸಿ ಸ್ವಲ್ಪ ತಿನ್ನುತ್ತಾರೆ. ಅವ್ರು ಆರೋಗ್ಯವಾಗಿರ್ತಾರೋ? ಅಯ್ಯೋ ತಿನ್ನೋ ಮಗನೇ, ತಿಂದಿದ್ದೇನಲ್ಲ ಮಮ್ಮಿ, ಹಾಗೆ 1-2 ತುತ್ತು ಇಲ್ಲವೇ 3 ತುತ್ತು ಊಟ ಮಾಡಿದ್ರೆ ಮಾಡಿದ ಹಾಗೋ? ಅವನು ಅದನ್ನೇ ಹೇಳ್ತಾನೆ, ತಿಂದಿದ್ದೇನಲ್ಲ ಮಮ್ಮಿ. ಹಾಗೆಯೇ ಸಡನ್ ಆಗಿ ಮೊಳಕಾಲೂರಿ ಸ್ವಲ್ಪ ಹೊತ್ತು ವೇಗವಾಗಿ ಪ್ರಾರ್ಥನೆ ಮಾಡಿ, ಸಡನ್ ಆಗಿ ಎದ್ದು ತಕ್ಷಣ ಸೆಲ್ ಫೋನು, ತಕ್ಷಣವೇ ಟಿವಿ, ತಕ್ಷಣವೇ ಫ್ರೆಂಡ್ಸ್ ಜೊತೆ ಮಾತಾಡಬೇಕು. ಹೀಗೆ ಮಾಡೋದಾದ್ರೆ ಕೇಳ್ತಿದ್ದೇನೆ, ಸರಿಯಾಗಿ ಕೂತ್ಕೊಂಡು ಸರಿಯಾಗಿ ಮೊಳಕಾಲೂರಿ ಯಾವುದೇ ರೀತಿಯ ಡಿಸ್ಟ್ರಾಕ್ಷನ್ಸ್ ಇಲ್ಲದೆ ಪ್ರಾರ್ಥಿಸಿದ್ರ. ಕೆಲವರು ಪ್ರಾರ್ಥಿಸುವಾಗ ಟೈಮ್ ನೋಡಿಕೊಳ್ತಾರೆ, ಯಾವಾಗ ಮೊಳಕಾಲು ಊರುತ್ತಿದ್ದೇನೆ ಎಂದು. ಹಾಗೆ ಟೈಮ್ ನೋಡಿಕೊಂಡು ದೇವರೊಂದಿಗೆ ಮಾತಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಹೀಗೆ ಬಹಳ ಹೊತ್ತು ಪ್ರಾರ್ಥಿಸಿದ ನಂತರ ಮತ್ತೆ ಟೈಮ್ ನೋಡಿಕೊಂಡ್ರೆ 5 ನಿಮಿಷ ಆಗಿರುತ್ತೆ. ಏನಿದು ಇಷ್ಟೊತ್ತು ಮಾಡಿದ್ರು 5 ನಿಮಿಷ ಅಷ್ಟೇ ಆಗಿದೆಯಾ? ಆದ್ರೆ ಅಂಥವ್ರಿಗೆ ಏನ್ ಅನ್ಸುತ್ತೆ ಹೇಳ್ತೇನೆ ಕೇಳಿ.
ಬಹಳ ಹೊತ್ತು ಅನಿಸುತ್ತದೆ. ಇಷ್ಟವಿಲ್ಲದ ಕೆಲಸ ಮಾಡೋದಾದ್ರೆ ಹೀಗೆಯೇ ಆಗುತ್ತೆ. ಅದೇ ನಿಮಗೆ ಇಷ್ಟವಾದ ಕೆಲಸ ಮಾಡಿದ್ದೀರಿ ಅಂದ್ಕೊಳ್ಳಿ, ಗಂಟೆಗಳವರೆಗೂ ಮಾಡಿದ್ರು ಕೂಡ 10 ನಿಮಿಷ ಅಷ್ಟೇ ಅನಿಸುತ್ತೆ. ಈ ದಿನ ಇಲ್ಲವೋ ನಮ್ಮ ಮಧ್ಯ ಅಂಥವರು? ಬೇರೆ ಎಲ್ಲದಕ್ಕೂ ಸಮಯ ಕೊಡ್ತೀರಿ, ಬೇರೆ ಎಲ್ಲದಕ್ಕೂ ಸಮಯವನ್ನು ತೆಗೆಯುತ್ತೀರಿ, ಆದರೆ ಪ್ರಾರ್ಥನೆ ಮಾಡಲು ಅದು ಕೂಡ ಯಾವುದೇ ಡಿಸ್ಟ್ರಾಕ್ಷನ್ಸ್ ಇಲ್ಲದೆ, ಯಾವುದೇ ಒತ್ತಡವಿಲ್ಲದೆ ಪ್ರಾರ್ಥನೆ ಮಾಡಿದ ಅನುಭವ ನಮ್ಮಲ್ಲಿ ಎಷ್ಟು ಜನರಿಗಿದೆ? ಅದಕ್ಕೆ ಮುಂಜಾನೆಯ ಮೊದಲನೆಯ ಜಾವದಲ್ಲಿ ಪ್ರಾರ್ಥಿಸಬೇಕು. ಆಗ ನಿಮ್ಮ ಫೋನ್ ಯಾರು ಎತ್ತೋದಿಲ್ವಲ್ಲ, ನೀವು ಫೋನ್ ಮಾಡೋಣ ಅಂದ್ರೂ ನಡೆಯೋದಿಲ್ವಲ್ಲ. ಅದಕ್ಕೆ ದಿನದ ಮೊದಲನೆಯ ಜಾವದಲ್ಲಿ, ಅಂದರೆ ಉದಯ ಕಾಲ 3 ಗಂಟೆಯಿಂದ 6 ಗಂಟೆಯ ಮಧ್ಯದಲ್ಲಿ ಇನ್ನೂ ಮೊಬ್ಬಾಗಿರುವಾಗ ನೀವು ಪ್ರಾರ್ಥನೆ ಮಾಡೋದು ದೊಡ್ಡ ಆಶೀರ್ವಾದವಾಗಿರುತ್ತೆ. ಹಾಗೆ ನೀವು ಪ್ರಾರ್ಥನೆ ಮಾಡುವಾಗ ಯು ಶುಡ್ ನಾಟ್ ಹ್ಯಾವ್ ಎನಿ ಡಿಸ್ಟ್ರಾಕ್ಷನ್ಸ್. ಎಂಥದೇ ಡಿಸ್ಟ್ರಾಕ್ಷನ್ಸ್ ಗಳಿರಬಾರ್ದು. ಹಾಗೆ ಇರದಂತೆ ನೋಡಿಕೊಳ್ಬೇಕು. ಅದಕ್ಕೆ ಯೇಸು ಹೇಳಿದ್ದೇನು ಗೊತ್ತಾ? ಮತ್ತಾಯನ ಸುವಾರ್ತೆ, ನೀನು ಪ್ರಾರ್ಥನೆ ಮಾಡುವಾಗೆಲ್ಲ, 6ನೇ ಅಧ್ಯಾಯ 6ನೇ ವಚನ, ನೀನು ಪ್ರಾರ್ಥನೆ ಮಾಡುವಾಗೆಲ್ಲ ನಿನ್ನ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ರಹಸ್ಯದಲ್ಲಿರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡಬೇಕು. ಆಗ ರಹಸ್ಯದಲ್ಲಿದ್ದುಕೊಂಡು ನೋಡುವ ತಂದೆ ಬಹಿರಂಗವಾಗಿ ನಿನಗೆ ಉತ್ತರಿಸುವನು. ಬಿ ಅಲೋನ್ ವಿತ್ ಗಾಡ್. ದೇವರೊಂದಿಗೆ ಒಬ್ಬಂಟಿಗರಾಗಿ ಸಮಯ ಕಳೆಯಿರಿ, ಏಕಾಂತವಾಗಿ ಸಮಯ ಕಳೆಯಿರಿ, ಫೇಸ್ ಟು ಫೇಸ್. ದೇವರು ನನ್ನ ಎದುರುಗಡೆ ಇದ್ದಾರೆ. ಬೈಬಲ್ ನಲ್ಲಿ ನಾವು ನೋಡುತ್ತೇವೆ, ಮೋಶೆಯ ಕುರಿತು ದೇವರು ಹೇಳುವ ಮಾತೇನು ಗೊತ್ತಾ? ಅವನು ನನ್ನೊಂದಿಗೆ ಮುಖಾಮುಖಿಯಾಗಿ ಮಾತಾಡುವವನಾಗಿದ್ದಾನೆ. ಫೇಸ್ ಟು ಫೇಸ್, ಮುಖಾಮುಖಿಯಾಗಿ ನನ್ನೊಂದಿಗೆ ಮಾತಾಡುವವನಾಗಿದ್ದಾನೆ. ಸಹೋದರ ಸಹೋದರಿಯರೇ, ಯಾಕೆ ನೀವು ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಳ್ಬೇಕು? ನೋ ಡಿಸ್ಟ್ರಾಕ್ಷನ್ಸ್, ಯಾವುದೇ ಡಿಸ್ಟ್ರಾಕ್ಷನ್ಸ್ ಇರಲಾರದಂತೆ ನೋಡಿಕೊಳ್ಬೇಕು. ನೀವು ಪ್ರಾರ್ಥನೆ ಮಾಡುವಾಗ ದಯವಿಟ್ಟು ನೀವು ಫೋನ್ ಪಕ್ಕದಲ್ಲಿಯೇ ಇಟ್ಕೊಳ್ಬೇಡಿ. ಅದನ್ನು ಸೈಲೆಂಟ್ ಆದ್ರೂ ಮಾಡಿ, ಸ್ವಿಚ್ ಆಫ್ ಆದ್ರೂ ಮಾಡಿ. ಯಾಕೆಂದರೆ ನೀವು ಪ್ರಾರ್ಥನೆ ಮಾಡುತ್ತಿರುವಾಗ ಅದು ಸ್ವಲ್ಪ ಬೀಪ್ ಸೌಂಡ್ ಬಂದ್ರೆ ಸಾಕು, ಏನೋ ಬಂತು. ಪ್ರಾರ್ಥನೆ ಮಾಡ್ತಾ ಇದ್ರು ಸಹ ಫೋನ್ ಶಬ್ದ ಬಂದ್ರೆ ಸಾಕು, ವೈಬ್ರೇಟ್ ಆದ್ರೆ ಸಾಕು, ತಕ್ಷಣವೇ ಡಿಸ್ಟ್ರಾಕ್ಟ್ ಆಗ್ತೀರಿ. ರಿಂಗ್ ಆದ್ರೆ ಸಾಕು, ತಕ್ಷಣವೇ ಎಲ್ಲೋ ಪ್ರಳಯ ಬಂದಿದೆ ಅನ್ನುವಂತೆ ರಿಂಗ್ ಆಗುತ್ತೆ. ತಕ್ಷಣವೇ ಆ ಕಡೆಯಿಂದ ಫೋನ್ ಮಾಡಿದವನು ಮಾತಾಡಿ, ಹೊಸ ಶಾಂಪು ಬಂದಿದೆ, ನಿಮಗೆ ಬೇಕೋ ಎಂದು ಕೇಳ್ತಾನೆ. ಅದು ನಿಮಗೆ ಬೇಕಾದದ್ದು? 5 ಲಕ್ಷ ರೂಪಾಯಿ ಲೋನ್ ನಿಮಗೋಸ್ಕರ ರೆಡಿಯಾಗಿದೆ, ನಿಮಗೆ ಬೇಕೋ? ಯಾರು ಕೊಡ್ತಾರೆ ಹೇಳ್ರಿ ಸುಮ್ನೆ 5 ಲಕ್ಷ ರೂಪಾಯಿಗಳನ್ನು? ಹೇಳಿ ಸಹೋದರ ಸಹೋದರಿಯರೇ, ಪ್ರಾರ್ಥನೆ ಮಾಡಲು ನೀವು ಮೊಳಕಾಲೂರುವಾಗ ನಿಮಗೆ ಎಂಥದ್ದೇ ಡಿಸ್ಟ್ರಾಕ್ಷನ್ಸ್ಗಳು ಇರಬಾರದು. ಯಾಕೆ ಅನ್ನುವಾಗ, ಒಂದು ದಿನ ಚಾರ್ಲ್ಸ್ ಸ್ಪರ್ಜನ್ ಎಂಬ ದೊಡ್ಡ ದೈವ ಸೇವಕರು ಪ್ರಾರ್ಥನೆ ಮಾಡುತ್ತಾ ಇದ್ರು. ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ಬಂದು, ಚಾರ್ಲ್ಸ್ ಸ್ಪರ್ಜನ್ ಅವರಿಗೆ ಭೇಟಿಯಾಗಲು ಬಯಸುತ್ತಾ ಇದ್ದೇನೆ, ಅವರಿಗೆ ಹೇಳ್ರಿ ನಾನೊಬ್ಬ ದೇವರ ಸೇವಕನಾಗಿ ಬಂದಿದ್ದೇನೆ ಅಂತ ಹೇಳ್ರಿ ಎಂದು ಹೇಳಿದಾಗ, ಆ ಚಾರ್ಲ್ಸ್ ಸ್ಪರ್ಜನ್ ಅವರ ಬಳಿಯಲ್ಲಿರುವಂತಹ ಒಬ್ಬ ಸೇವಕನು ಹಿಂದೆ ಮುಂದೆ ಆಲೋಚಿಸ್ತಾ ಇದ್ದ. ಕೊನೆಗೆ ಹೊರಗಡೆ ಇರುವ ವ್ಯಕ್ತಿಯನ್ನು ಹೋಗಿ ಹೇಳ್ರಿ ನಾನು ಬಂದಿದ್ದೇನೆ ಅಂತ ಹೇಳಿ ಆ ರೀತಿ ಒತ್ತಾಯ ಪಡಿಸುತ್ತಾ ಇದ್ರೆ, ಆ ಸೇವಕನು ಚಾರ್ಲ್ಸ್ ಸ್ಪರ್ಜನ್ ಅವರು ಪ್ರಾರ್ಥನೆ ಮಾಡುವಾಗ ಬಂದು ಹೇಳ್ತಾನೆ, ಅಯ್ಯ, ಯಾರೋ ಒಬ್ರು ದೇವರ ಸೇವಕರಂತೆ ನಿಮ್ಮೊಂದಿಗೆ ಮಾತಾಡಬೇಕು, ಭೇಟಿಯಾಗಬೇಕು ಅನ್ನುತ್ತಿದ್ದಾರೆ ಎಂದು ಹೇಳಿದ್ರೆ, ಅವರು ದೇವರ ಸೇವಕರಾಗಿದ್ದಾರೋ? ಹೌದಯ್ಯ, ಆ ದೇವರ ಸೇವಕನಿಗೆ ಹೇಳು ನಾನು ಅವರ ದೇವರಿಗೆ ಮಾತಾಡುತ್ತಾ ಇದ್ದೇನೆ ಎಂದು. ಯಾರೊಂದಿಗೆ ಮಾತಾಡ್ತಿದ್ದಾರಂತೆ? ಅವರ ದೇವರೊಂದಿಗೆ ಮಾತಾಡ್ತಾ ಇದ್ದೇನೆ ಎಂದು ಹೇಳ್ರಿ. ಅವರು ದೇವರ ಸೇವಕರಾಗಿದ್ದಾರೆ, ನಾನೇನು ದೇವರೊಂದಿಗೆ ಮಾತಾಡ್ತಿದ್ದೇನೆ ಎಂದು ಹೋಗಿ ಹೇಳು. ಅಂದರೆ ಅರ್ಥವೇನು? ನಾನು ದೇವರೊಂದಿಗೆ ಮಾತಾಡುತ್ತಿರುವಾಗ ಈ ಲೋಕದಲ್ಲಿ ಮತ್ತೆ ಯಾವುದು ಕೂಡ ಅದಕ್ಕಿಂತಲೂ ಹೆಚ್ಚು ಅವಶ್ಯಕವಾದದ್ದು ಮತ್ತೊಂದು ಇಲ್ಲವೇ ಇಲ್ಲ. ಅದಕ್ಕಾಗಿಯೇ ನೀವು ಒಂದು ಟೈಮ್ ಫಿಕ್ಸ್ ಮಾಡಿಕೊಳ್ಳುವುದು ಬಹಳ ಅವಶ್ಯಕವಾಗಿದೆ. ದೇವರೊಂದಿಗೆ ಒಂದು ಟೈಮ್ ಫಿಕ್ಸ್ ಮಾಡಿಕೊಳ್ಳಿರಿ. ದೇವರೇ, ಈ ಸಮಯಕ್ಕೆಲ್ಲ ನಿಮ್ಮ ಬಳಿಗೆ ನಾನು ಬರುತ್ತೇನೆ, ಈ ಸಮಯಕ್ಕೆಲ್ಲ ನಿಮ್ಮ ಸನ್ನಿಧಿಯಲ್ಲಿ ಮೊಳಕಾಲು ಊರುತ್ತೇನೆ ದೇವರೇ. ಯಾರು ಕೂಡ ಆ ಸಮಯವನ್ನು ದೋಚಿಕೊಳ್ಳಬಾರದು ದೇವರೇ. ದಿಸ್ ಈಸ್ ಅವರ್ ಟೈಮ್, ಇದು ನಮ್ಮ ಸಮಯ. ಆತನೊಂದಿಗೆ ಹೀಗೆ ಏಕಾಂತವಾಗಿ ಸಮಯ ಕಳೆಯಲು ನೀವು ದಯವಿಟ್ಟು ಸಿದ್ಧರಾಗಿರಿ. ಕೋಣೆಯೊಳಗೆ ಹೋಗಿ
ಬಾಗಿಲನ್ನು ಮುಚ್ಚಿಕೊಂಡು, ಕೆಲವೊಂದು ಸಂದರ್ಭಗಳಲ್ಲಿ ಕೆಲವರಿಗೆ 2-3 ಕೋಣೆ ಇರಲ್ಲ, ಒಂದೇ ಕೋಣೆ ಮನೆ ಇರುತ್ತೆ. ಗಂಡ ಪ್ರಾರ್ಥನೆ ಮಾಡ್ತಾ ಇರುವಾಗ ಹೆಂಡತಿ ಇನ್ನಷ್ಟು ಹೆಚ್ಚು ಶಬ್ದ ಮಾಡ್ತಾ ಇರ್ತಾಳೆ. ಹೆಂಡತಿ ಪ್ರಾರ್ಥನೆ ಮಾಡ್ತಾ ಇದ್ರೆ ಗಂಡ ಇನ್ನಷ್ಟು ಹೆಚ್ಚು ಶಬ್ದ ಮಾಡ್ತಾನೆ. ಅದೊಂದ್ ತರದ ಸ್ಯಾಡಿಸಮ್. ದಯವಿಟ್ಟು ಗಂಡಂದೇರೆ ಕೇಳ್ರಿ, ನಿಮ್ಮ ಹೆಂಡತಿ ಮೊಳಕಾಲೂರಿ ಪ್ರಾರ್ಥನೆ ಮಾಡ್ತಿರೋದಾದ್ರೆ ಕೇಳಿರಿ. ಅವಳು ಪ್ರಪಂಚವನ್ನೇ ಸೃಷ್ಟಿಸಿರುವಂತಹ ದೇವರೊಂದಿಗೆ ಮಾತಾಡ್ತಿದ್ದಾಳೆ. ನಿಮ್ಮ ಗಂಡ ಮೊಳಕಾಲೂರಿ ಪ್ರಾರ್ಥಿಸುವುದಾದ್ರೆ ಕೇಳಿರಿ ಸಹೋದರಿಯರೇ, ಅವನು ಪ್ರಪಂಚವನ್ನೇ ಸೃಷ್ಟಿಸಿರುವ ದೇವರೊಂದಿಗೆ ಮಾತಾಡ್ತಿದ್ದಾನೆ. ಎಷ್ಟು ನಿಶಬ್ದ ಪಾಲಿಸಲು ಸಾಧ್ಯವೋ ಅಷ್ಟು ನಿಶಬ್ದತೆಯನ್ನು ಪಾಲಿಸಿರಿ. ನಿಮ್ಮ ಕೋಣೆಯೊಳಗೆ ಹೋಗಿ ನಿಮ್ಮ ಹೃದಯದೊಳಗೆ ಇರುವಂತಹ ದೇವರಿಗೆ ನಿಮ್ಮ ಭಾರವನ್ನೆಲ್ಲ ಹಂಚಿಕೊಳ್ಳುವ ಪ್ರಯತ್ನ ಮಾಡಿರಿ. ಯಾಕೋಬೇ, ನೀನು ನನಗೆ ಮೊರೆ ಇಡುತ್ತಾ ಇಲ್ಲ, ಅದೇ ನಿನ್ನ ಸಮಸ್ಯೆ. ಸಮಸ್ಯೆ ತೀರಿ ಹೋಗ್ತಾ ಇಲ್ಲ, ಕಷ್ಟ ತೀರಿ ಹೋಗ್ತಾ ಇಲ್ಲ, ಕೊರತೆ ನನ್ನನ್ನು ಬಿಟ್ಟು ಹೋಗ್ತಾ ಇಲ್ಲ, ಕಾಲವು ಅನುಕೂಲವಾಗಿಲ್ಲ ಎಂದು ಏನೇನೋ ಹೇಳ್ತಾ ಇದ್ದೀರಿ. ಆದ್ರೆ ಸಮಸ್ಯೆ ಏನೆಂದರೆ ನೀವು ದೇವರ ಬಳಿಗೆ ಹೋಗಿ ಏಕಾಂತವಾಗಿ ಮುಖಾಮುಖಿಯಾಗಿ ಪ್ರಾರ್ಥನೆ ಮಾಡುತ್ತಾ ಇಲ್ಲ. ನನ್ನ ದೇವರು ನನ್ನ ಮುಂದೆ ಇದ್ದಾರೆ, ನನ್ನ ಮುಂದೆ ಕೂತಿದ್ದಾರೆ ಎಂಬ ಭಾವನೆಯಲ್ಲಿ ನೀವು ಪ್ರಾರ್ಥನೆ ಮಾಡುವಂತಹ ಅಭ್ಯಾಸವಾಗಲಿ ಅನುಭವವಾಗಲಿ ಇದುವರೆಗೂ ನೀವು ಹೊಂದಿಕೊಳ್ಳಲಿಲ್ಲ. ಒಮ್ಮೆ ಒಬ್ಬ ವ್ಯಕ್ತಿ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದ. ಹಾಗೆ ಅಡ್ಮಿಟ್ ಆದಾಗ ಹಾಸ್ಪಿಟಲ್ನಲ್ಲಿರುವ ಅವನ ಬೆಡ್ ಪಕ್ಕದಲ್ಲಿಯೇ ಒಂದು ಕುರ್ಚಿ ಇತ್ತು. ಸಾಧಾರಣವಾಗಿ ನಾವು ಹಾಸ್ಪಿಟಲ್ಗೆ ಹೋಗುವಾಗ ಬೆಡ್ ಪಕ್ಕದಲ್ಲಿ ಯಾವ ಕುರ್ಚಿ ಇರೋದಿಲ್ಲ. ಯಾರಾದರೂ ಹಿರಿಯರು ಬರೋದಾದ್ರೆ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡುವುದಕ್ಕಾಗಿ ಒಂದು 4 ಆಧರಣೆ ಮಾತಾಡಬೇಕಾದಾಗ ತಕ್ಷಣ 1-2 ಕುರ್ಚಿ ತರ್ತಾರೆ. ಪಕ್ಕದಲ್ಲಿ ಕೂತ್ಕೊಂಡು ಭುಜ ತಟ್ಟುತ್ತಲೋ ಕೈಯಲ್ಲಿ ಕೈ ಇಟ್ಕೊಂಡು ಆಧರಣೆಯಿಂದ ಮಾತಾಡ್ತಾ ಇರ್ತಾರೆ, ಧೈರ್ಯಗೊಳಿಸುತ್ತಾರೆ. ಇಂಥವ್ರು ಯಾರೆಂದರೆ ಬಹು ಹತ್ತಿರದಲ್ಲಿರುವಂಥವರು, ಇಲ್ಲವೇ ಸ್ವಲ್ಪ ಮಟ್ಟಿಗೆ ಹುದ್ದೆಯಲ್ಲಿ ಇದ್ದಂಥವರಾಗಿರಬಹುದು. ಅಂಥವ್ರು ಬಂದಾಗ ಸಾಧಾರಣವಾಗಿ ಚೇರಿಟ್ಟು ಕೂತ್ಕೊಳ್ಳುವಂತೆ ಹೇಳ್ತೇವೆ. ಈ ವಯಸ್ಸಾದ ವ್ಯಕ್ತಿಯ ಹತ್ತಿರ ಚೇರಿತ್ತು. ಅದನ್ನು ನೋಡಿರುವಂತಹ ಒಬ್ಬ ಆತ್ಮೀಕನು ಬಂದು, ಇವರ ಪಕ್ಕದಲ್ಲಿ ಕುರ್ಚಿ ಇದೆ, ಯಾರಾದ್ರೂ ಬಂದು ಹೋಗಿದ್ದಾರೋ ಎಂದು ಕೇಳಿದ್ರೆ, ಆಗ ಈ ಪೇಷಂಟ್ ರೋಗಿ ಆದವನು ಹೇಳ್ತಾನೆ, ಅಯ್ಯ, ನಾನು ರಕ್ಷಿಸಲ್ಪಟ್ಟಾಗ ನನ್ನ ಪಾಸ್ಟರ್ ಅವರು ನನಗೆ ಒಂದು ಅದ್ಭುತವಾದ ಆತ್ಮಿಕ ಪಾಠ ಕಲಿಸಿದ್ದಾರೆ. ಯಾವುದು ಆ ಆತ್ಮಿಕ ಪಾಠವೆಂದರೆ ಬೇರೆ ಏನೂ ಅಲ್ಲ, ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಮುಂದುಗಡೆ ಒಂದು ಕುರ್ಚಿ ಹಾಕಿಕೋ. ಆ ಕುರ್ಚಿಯ ಮುಂದೆ ಮೊಳಕಾಲೂರು. ಪ್ರಭುವೇ, ನಿನಗೋಸ್ಕರ ನಾನು ಕುರ್ಚಿ ಹಾಕಿದ್ದೇನೆ ದೇವರೇ, ಬಂದು ಕುರ್ಚಿಯಲ್ಲಿ ಆಸೀನರೂಢನಾಗು ದೇವರೇ ಎಂದು ಹೀಗೆ ಕುರ್ಚಿಯಲ್ಲಿ ಕರ್ತನು ಕೂತಿದ್ದಾರೆ ಎನ್ನುವಂತಹ ಸಂಪೂರ್ಣ ನಂಬಿಕೆಯುಳ್ಳವನಾಗಿ ಕುರ್ಚಿಯನ್ನು ಪೂಜಿಸಬೇಕೆಂದು, ಕುರ್ಚಿಯನ್ನು ನಮಸ್ಕರಿಸಬೇಕೆಂದು ಹೇಳಿಲ್ಲ ಪ್ರಿಯರೇ. ಆ ಕುರ್ಚಿಯಲ್ಲಿ ಯೇಸು ಕೂತಿದ್ದಾರೆ ಎಂಬ ನಂಬಿಕೆಯೊಂದಿಗೆ ಅಲ್ಲಿ ನೀನು ಮೊಳಕಾಲೂರಿ ಪ್ರಾರ್ಥಿಸು. ಆ ಅನುಭೂತಿ, ಆ ಅನುಭವ ಬಹಳ ಪ್ರತ್ಯೇಕವಾಗಿರುತ್ತದೆ ಎಂಬುದಾಗಿ ನನ್ನ ಪಾಸ್ಟರ್ ಅವರು ನನಗೆ ಕಲಿಸಿದ್ದಾರೆ. ಅಂದಿನಿಂದ ನಾನು ಎಲ್ಲಿದ್ರೂ ಸಹ ನನ್ನ ಪಕ್ಕದಲ್ಲಿ ಒಂದು ಕುರ್ಚಿ ಇರುತ್ತೆ. ಯಾರಿಗೋಸ್ಕರವೆಂದರೆ ನನ್ನ ಕರ್ತನಾದ ಯೇಸುವಿಗೋಸ್ಕರ ಅಂದ. ಹಾಗೆಯೇ ಈ ಪಕ್ಕದಲ್ಲಿರುವ ಕುರ್ಚಿ ನಿಮಗೋಸ್ಕರ ಹಾಕಿದ್ದಲ್ಲ, ನನ್ನ ಕರ್ತನಾದ ಯೇಸು ಕ್ರಿಸ್ತನಿಗೋಸ್ಕರ ಹಾಕಿರುವ ಕುರ್ಚಿಯಾಗಿದೆ ಅಂದ. ಅದು ಎಂತಹ ಅದ್ಭುತವಾದ ನಂಬಿಕೆಯಾಗಿದೆ ನೋಡಿ. ಅದೇ ಸಮಯದಲ್ಲಿ ಅವರ ಮಗಳು ಬರ್ತಾಳೆ. ಆ ಮಗಳೊಂದಿಗೆ ಮಾತಾಡ್ತಾರೆ. ಹೋಗ್ತಾ ಹೋಗ್ತಾ ಮಗಳಿಗೆ ಧೈರ್ಯ ಪಡಿಸ್ತಾರೆ. ಮಗಳೇ, ಧೈರ್ಯವಾಗಿರು, ನಿಮ್ಮ ಅಪ್ಪನಿಗೆ ಏನಾಗಲ್ಲ, ಬೇಗ ಚೇತರಿಸಿಕೊಳ್ತಾನೆ, ನಾನು ಕೂಡ ಪ್ರಾರ್ಥಿಸುತ್ತೇನೆ ಎಂದು ಹೇಳಿ ಹೊರಟು ಹೋಗುತ್ತಾರೆ. ಹಾಗೆ ಅವರು ಹೊರಟು ಹೋದ ಕೆಲವೇ ದಿನಗಳಲ್ಲಿ ಈ ವ್ಯಕ್ತಿ ಮರಣ ಹೊಂದುತ್ತಾನೆ. ಮರಣ ಹೊಂದಿದಾಗ ಈ ಹುಡುಗಿ ಫೋನ್ ಮಾಡುತ್ತಾಳೆ. ಬಂದು ದರ್ಶಿಸಿರುವ ಆತ್ಮಿಕನಿಗೆ ಫೋನ್ ಮಾಡಿ, ಅಂಕಲ್, ನೀವು ಹಾಸ್ಪಿಟಲ್ ಬಂದು ನನ್ನ ಅಪ್ಪನಿಗಾಗಿ ಪ್ರಾರ್ಥಿಸಿದಿರಲ್ಲವೇ? ಹೌದಮ್ಮ, ಈಗ ಹೇಗಿದ್ದಾರೆ ಅಂದಾಗ, ನನ್ನ ಅಪ್ಪ ಕರ್ತನ ಬಳಿಗೆ ಹೊರಟು ಹೋಗಿದ್ದಾರೆ ಅಂಕಲ್, ಅಪ್ಪ ಇನ್ನಿಲ್ಲ ಎಂದು ಹೇಳುತ್ತಾ, ಅಂಕಲ್ ನಿಮಗೊಂದು ವಿಷಯ ಗೊತ್ತಾ? ಅಪ್ಪ ಸತ್ತೋದಾಗ ನಾನು ಮನೆಗೆ ಹೋಗಿದ್ದೆ ಊಟ ತರೋಣ ಎಂಬುದಾಗಿ. ತಿರುಗಿ ಬರೋಷ್ಟೊತ್ತಿಗೆ ನಾನು ನೋಡಿದ್ರೆ ಅಪ್ಪ ಮಂಚದ ಮೇಲೆ ಕಣ್ಣು ಮುಚ್ಕೊಂಡಿದ್ರು. ಆದ್ರೆ ವಿಚಿತ್ರವೇನೆಂದರೆ ಅಪ್ಪನ ಕೈ ಆ ಕುರ್ಚಿ ಮೇಲೆ ಇತ್ತು ಅಂಕಲ್ ಎಂದು ಹೇಳಿದಳು. ಆಗ ಆ ಅಂಕಲ್ ಹೇಳುತ್ತಾನೆ, ಅಮ್ಮ, ನಿನ್ನ ಅಪ್ಪನ ಕೈ ಕುರ್ಚಿಯಲ್ಲಿರಲು ಕಾರಣ ಗೊತ್ತಾ? ನಿನ್ನ ತಂದೆ ಸಾಯುವಾಗ ನಿನ್ನ ತಂದೆ ತನ್ನ ಕೈಯನ್ನು ಯೇಸುವಿನ ಕೈಯಲ್ಲಿಟ್ಟಿದ್ದಾರೆ. ಬಾಯನ್ನು ಮನೆಗೆ ಹೋಗೋಣ ಎಂಬುದಾಗಿ ಯೇಸು ಕರೆಯುತ್ತಾರೆ. ನಿನ್ನ ತಂದೆ ಯೇಸುವಿನೊಂದಿಗೆ ಹೊರಟು ಹೋದ್ರಮ್ಮ.
ನಿನ್ನ ತಂದೆಗೆ ನಂಬಿಕೆ ಇತ್ತು, ಯೇಸು ಆ ಕುರ್ಚಿಯ ಮೇಲೆ ಕೂತಿದ್ದಾರೆ ಎಂದು. ಕೇಳಿ ಸಹೋದರ ಸಹೋದರಿಯರೇ, ಅವನಿಗೊಂದು ನಂಬಿಕೆ ಇತ್ತು, ನನ್ನ ದೇವರು ನನ್ನೊಂದಿಗೆ ಇದ್ದಾರೆ ಎಂದು, ನನ್ನೊಂದಿಗೆ ಈ ಕೋಣೆಯಲ್ಲಿದ್ದಾರೆ ಎಂಬ ನಂಬಿಕೆ ಇತ್ತು. ಕೆಲವೊಂದು ಸಂದರ್ಭಗಳಲ್ಲಿ ನಾನು ಕೂಡ ಒಂದು ಸೋಫಾ ಮುಂದೆ ಏನಾದರೂ ಮೊಳಕಾಲೂರಿದಾಗ ಹಾಗೆಯೇ ಹೇಳ್ತೇನೆ, ಕರ್ತನೇ ನಿಮ್ಮೊಂದಿಗೆ ಮಾತಾಡಬೇಕು ಎಂದು ಆಶಿಸುತ್ತಿದ್ದೇನೆ, ಬಂದು ಈ ಸೋಫಾ ಮೇಲೆ ಕೂತ್ಕೊಳ್ಳಿ ಸ್ವಲ್ಪ ಹೊತ್ತು ಅನ್ನುತ್ತೇನೆ. ಕೇಳಿ ಸಹೋದರ ಸಹೋದರಿಯರೇ, ನಮ್ಮ ಕರ್ತನು ಬಾ ಅನ್ನುವಾಗ ಬರುವಂತಹ ಅದ್ಭುತನಾದ ದೇವರಾಗಿದ್ದಾರೆ. ಮಧ್ಯರಾತ್ರಿ ಅಂತ ಅಲ್ಲ, ಮುಂಜಾನೆಯ ಜಾವ ಅಂತಲ್ಲ, ಮಧ್ಯಾಹ್ನದ ವೇಳೆ ಅಂತಲ್ಲ. ನಿಮಗೆ ಯಾವಾಗ ಕರ್ತನೊಂದಿಗೆ ಮಾತಾಡಬೇಕನಿಸುತ್ತದೋ ಅವಾಗ ಆತನು ನಿಮ್ಮ ಮಾತು ಕೇಳಿಸಿಕೊಳ್ಳುವುದಕ್ಕಾಗಿ ಪರಲೋಕದಿಂದ ಬಾಗಿ ನೋಡುವಂತಹ ಅದ್ಭುತನಾದ ಪ್ರೇಮಮಯನಾಗಿದ್ದಾನೆ. ನೀವು ಬಡವರಾಗಿರಬಹುದು, ಕಡು ಬಡವರಾಗಿರಬಹುದು, ದಿಕ್ಕಿಲ್ಲದವರಾಗಿರಬಹುದು, ನಿಮ್ಗೆ ಯಾರೂ ದಿಕ್ಕಿಲ್ಲದೆ ಇರಬಹುದು. ಆದರೆ ನೀವು ದೇವರೊಂದಿಗೆ ಮಾತಾಡಿಕೊಳ್ಳಬೇಕು ಎಂಬುದಾಗಿ ಒಂದು ವೇಳೆ ನೀವು ಮೊಳಕಾಲೂರಿ ಪ್ರಾರ್ಥಿಸೋದಾದ್ರೆ, ಪ್ರಪಂಚವನ್ನೇ ಪರಿಪಾಲಿಸುವಂತಹ ದೇವರು ನಿಮ್ಮ ಕಡೆಗೆ ತೀಕ್ಷ್ಣವಾಗಿ ನೋಡುತ್ತಾರೆ. ನೀವು ನಿಮ್ಮ ಬಾಯಿಂದ ಹೇಳುವಂತಹ ಪ್ರತಿಯೊಂದು ಮಾತು ಆತನು ಖಚಿತವಾಗಿಯೂ ಕೇಳುತ್ತಾನೆ. ಯಾಕೆಂದರೆ ಈ ಲೋಕದಲ್ಲಿ ನಿಮಗಿಂತಲೂ ಬಹು ಅಮೂಲ್ಯನಾದ ಬೆಲೆ ಬಾಳುವ ವ್ಯಕ್ತಿ ದೇವರ ದೃಷ್ಟಿಯಲ್ಲಿ ಮತ್ತೆ ಯಾರು ಇಲ್ಲವೇ ಇಲ್ಲ. ನಿಮ್ಮ ಮಾತು ನಿಮ್ಮ ಗಂಡನು ಕೇಳದೇ ಇರಬಹುದು, ನಿಮ್ಮ ಮಾತು ನಿಮ್ಮ ಹೆಂಡತಿ ಕೇಳದೇ ಇರಬಹುದು, ನಿಮ್ಮ ಮಾತು ನಿಮ್ಮ ಮಕ್ಕಳು ಕೇಳದೇ ಇರಬಹುದು, ನಿಮ್ಮ ಮಾತು ನಿಮ್ಮ ಬಂಧುಗಳು ಕೇಳದೇ ಇರಬಹುದು, ನಿಮ್ಮ ಮಾತು ಬೇರೆ ಯಾರು ಕೇಳದೇ ಇರಬಹುದು. ಆದರೆ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಕೇಳುವಾತನು ಒಬ್ಬಾತನಿದ್ದಾನೆ. ಆತನೇ ನಾನು ಪ್ರಕಟಿಸುವಂತಹ ಕರ್ತನಾದ ಯೇಸು ಕ್ರಿಸ್ತನು. ಅದಕ್ಕಾಗಿಯೇ ನೀವು ಆತನೊಂದಿಗೆ ಮಾತಾಡುವುದಕ್ಕಾಗಿ, ನಿಮ್ಮ ಕಷ್ಟವನ್ನು, ನಿಮ್ಮ ಬಾಧೆಯನ್ನು, ನಿಮ್ಮ ಕಣ್ಣೀರನ್ನು ಆತನೊಂದಿಗೆ ಹಂಚಿಕೊಳ್ಳುವುದಕ್ಕಾಗಿ ಯಾವತ್ತೂ ಹಿಂದೆ ಹೆಜ್ಜೆ ಹಾಕಬಾರದು. ಆಪತ್ ಕಾಲದಲ್ಲಿ ನೀವು ನನಗೆ ಮೊರೆಯಿಡಿರಿ, ನಾನು ನಿಮಗೆ ಸದುತ್ತರ ದಯಪಾಲಿಸುತ್ತೇನೆ ಎಂದು ವಾಗ್ದಾನ ಮಾಡಿದ್ದಾರೆ ಕರ್ತನಾದ ಯೇಸು. ಅದಕ್ಕಾಗಿ ಮೊರೆಯಿಡಿರಿ, ನನ್ನ ದೇವರು ಬೇಗನೆ ನಿಮಗೆ ಉತ್ತರ ಅನುಗ್ರಹಿಸಲಿಕ್ಕಿದ್ದಾರೆ. ಯಾಕೋಬೇ, ನೀನು ನನಗೆ ಮೊರೆ ಇಡುತ್ತಾ ಇಲ್ಲ ಎಂದು ದೇವರು ಹೇಳ್ತಾರೆ. ದಾವೀದನು ಹೇಳ್ತಾನೆ ಏನೆಂಬುದಾಗಿ, ಯೆಹೋವನೇ ನಾನು ಪ್ರಾರ್ಥನೆ ಮಾಡುತ್ತೇನೆ, ನಿನ್ನನ್ನೇ ಪ್ರಾರ್ಥಿಸುವೆನು, ಇನ್ಯಾರಿಗೂ ಹೇಳಿಕೊಳ್ಳುವುದಿಲ್ಲ ದೇವರೇ ನನ್ನ ಸಮಸ್ಯೆ. ಯಾಕೆಂದರೆ ಯಾರಿಗೇ ಆಗ್ಲಿ ನಾನು ಹೇಳಿಕೊಂಡ್ರು ನನ್ನ ಸಮಸ್ಯೆ ಅವ್ರು ಕೇಳ್ತಾರೇನೋ, ಆದ್ರೆ ಆ ಸಮಸ್ಯೆ ಪರಿಷ್ಕರಿಸಲು ಮಾತ್ರ ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ನಮ್ಮ ಕರ್ತನಿಗೆ ಇರುವ ವಿಶೇಷತೆ ಏನೆಂದರೆ, ಆತನು ಕೇಳುವುದು ಮಾತ್ರವಲ್ಲದೆ ಕೇಳಿ ನಿಮ್ಮ ಸಮಸ್ಯೆಗೆ ಪರಿಷ್ಕಾರವನ್ನು ದಯಪಾಲಿಸುವ ದೇವರಾಗಿದ್ದಾರೆ. 7ನೇ ವಚನ, ನಾನಾದರೂ ನಿನ್ನ ಕೃಪಾತಿಶಯಕ್ಕಾಗಿ ನಿನ್ನ ಆಲಯದೊಳಗೆ ಪ್ರವೇಶಿಸುತ್ತೇನೆ, ನಿನ್ನ ಆಲಯಕ್ಕೆ ಬರುತ್ತೇನೆ, ನಿನ್ನಲ್ಲಿ ಭಯಭಕ್ತಿ ಉಳ್ಳವನಾಗಿ ನಿನ್ನ ಪರಿಶುದ್ಧ ಆಲಯದ ದಿಕ್ಕಿನ ಕಡೆಗೆ ನಮಸ್ಕರಿಸುತ್ತೇನೆ. ಆ ಕಾಲದಲ್ಲಿ ಯೆರೂಸಲೇಮಿನಲ್ಲಿ ಮಾತ್ರ ಆಲಯ ಇತ್ತು. ಆ ಯೆರೂಸಲೇಮಿನಲ್ಲಿರುವವರೆಲ್ಲರೂ ಆಲಯಕ್ಕೆ ಹೋಗ್ತಾ ಇದ್ರು. ಯೆರೂಸಲೇಮಿನಲ್ಲಿರದೆ ಇತರ ಪ್ರಾಂತ್ಯಗಳಿಗೆ ಚದರಿ ಹೋಗಿರುವಂತವರು, ಇಲ್ಲವೇ ಹೊರಟು ಹೋದಂತವರು ಯೆರೂಸಲೇಮಿನ ಕಡೆಗೆ ತಿರುಗಿ ಏನ್ ಮಾಡ್ತಾ ಇದ್ರು ಗೊತ್ತಾ? ನಮಸ್ಕಾರ ಮಾಡ್ತಾ ಇದ್ರು. ದಾನಿಯೇಲನು ಏನ್ ಮಾಡ್ತಾ ಇದ್ದ? ತನ್ನ ಕಿಟಕಿಗಳನ್ನು ತೆರೆದು ಅಂದ್ರೆ ಆಲಯದ ಕಡೆಗೆ ತಿರುಗಿ ನಮಸ್ಕರಿಸಿ ಪ್ರಾರ್ಥನೆ ಮಾಡುತ್ತಾ ಇದ್ದ. ಅದು ಯೆಹೂದ್ಯರ ಅಭ್ಯಾಸ. ನಾನು ಯೆರೂಸಲೇಮಿನಲ್ಲಿದ್ರೆ ನಿನ್ನ ಆಲಯದೊಳಗೆ ಪ್ರವೇಶಿಸುತ್ತೇನೆ, ಒಂದು ವೇಳೆ ಇಲ್ಲದಿದ್ದರೆ ನಿನ್ನ ಆಲಯದ ಕಡೆಗೆ ತಿರುಗಿ ನಮಸ್ಕಾರ ಮಾಡುತ್ತೇನೆ ಅನ್ನುತ್ತಾನೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಇರುವಾಗ ಖಚಿತವಾಗಿಯೂ ದೇವರ ಆಲಯಕ್ಕೆ ಪ್ರವೇಶಿಸಬೇಕು, ಬರಬೇಕು. ಬರಲಿಕ್ಕಾಗದೇ ಇರುವಾಗ ಇತರ ಪ್ರಾಂತ್ಯಕ್ಕೆ ಹೋಗುವಾಗ ಮತ್ತೇನ್ ಮಾಡ್ಬೇಕು? ನೀವೆಲ್ಲಿದ್ದೀರೋ ಅಲ್ಲಿಯೇ ದೇವರ ಕಡೆಗೆ ತಿರುಗಿ ನಮಸ್ಕರಿಸಿ ಆತನನ್ನು ಆರಾಧಿಸಬೇಕು. ಒಂದು ವೇಳೆ ಇತರ ರಾಜ್ಯಗಳಿಗೆ, ಇತರ ದೇಶಗಳಿಗೆ, ಇತರ ಪಟ್ಟಣಗಳಿಗೆ ಹೊರಟು ಹೋದ್ರೂ ಸಹ ವಾಕ್ಯಾನುಸಾರವಾಗಿರುವ ಒಂದು ಒಳ್ಳೆ ಸಭೆಯನ್ನು ಕಂಡುಕೊಂಡು ಅಲ್ಲಿಗೆ ಹೋಗಿ ಆ ಸಭೆಯೊಳಗೆ ಪ್ರವೇಶಿಸಿ ದೇವರಿಗೆ ಭಯಭಕ್ತಿಯಿಂದ ಆರಾಧಿಸುವಂತದ್ದು ಆಶೀರ್ವಾದ. ಭಕ್ತನಾದ ದಾವೀದನು ಹೇಳುತ್ತಾನೆ, ನಾನು ಪ್ರಾರ್ಥನೆ ಮಾಡುತ್ತೇನೆ ಎಂದು, ನಾನು ಎದುರು ನೋಡುತ್ತೇನೆ ಎಂದು, ನಾನು ಆಲಯದೊಳಗೆ ಪ್ರವೇಶಿಸುತ್ತೇನೆ ಎಂದು, ನಾನು ಭಯಭಕ್ತಿ ಉಳ್ಳವನಾಗಿ ನನ್ನ ದೇವರಿಗೆ ನಮಸ್ಕರಿಸುತ್ತೇನೆ ಎಂದು ಹೇಳ್ತಾನೆ. ಇಂತಹ ಆತ್ಮಿಕತೆ ನಾವೆಲ್ಲರೂ ಹೊಂದಿದವರಾಗಿ ದೇವರ ಸನ್ನಿಧಿಯಲ್ಲಿ ಎಣ್ಣೆ ಮರದ ಚಿಗುರಿನ ಹಾಗೆ ಬೆಳೆಯಬೇಕು ಎಂದು ಆಶಿಸುವಂತವರು ನನ್ನೊಂದಿಗೆ ಸೇರಿ ಪ್ರಾರ್ಥಿಸುವಿರಾ? ಬನ್ನಿರಿ, ಎಲ್ಲರೂ ಐಕ್ಯವಾಗಿ ಪ್ರಾರ್ಥನೆ ಮಾಡೋಣ.
ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ನೀವು ನನ್ನನ್ನು ನಮ್ಮೆಲ್ಲರನ್ನು ಪ್ರಾಣ ಕೊಡುವಷ್ಟು ಪ್ರೀತಿಸಿದ್ದೀರಿ. ಆ ಪ್ರೀತಿಯನ್ನು ತೋರಿಸುವುದಕ್ಕಾಗಿಯೇ ಈ ಲೋಕಕ್ಕೆ ಬಂದಿದ್ದೀರಿ. ದೇವರೇ, ಆ ಪ್ರೀತಿಯನ್ನು ಅನುಭವಿಸುವ ಪ್ರಕ್ರಿಯೆಯಲ್ಲಿ ನಿಮ್ಮ ಸನ್ನಿಧಿಗೆ ಏಕಾಂತವಾಗಿ ಬಂದು ನಮ್ಮ ಮನಸ್ಸಲ್ಲಿರುವ ಸಮಸ್ತವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬಲ್ಲಂತಹ ವ್ಯಕ್ತಿಗತ, ಅದ್ಭುತವಾದ, ಬೇರೆ ಮಾಡಲಾಗದಂತಹ, ಬೇರ್ಪಡಿಸಲಾರದಂತಹ ಆತ್ಮಿಕ ಬಾಂಧವ್ಯವನ್ನು ದೇವರೇ ಬಲವಾಗಿ ನಮ್ಮೆಲ್ಲರಿಗೂ ದಯಪಾಲಿಸಿರಿ. ಬೇರೆ ಮಾಡಲಾಗದಂತಹ, ಬೇರೆ ಮಾಡ್ಲಿಕ್ಕಾಗದೇ ಇರುವಂತಹ ನಿತ್ಯತ್ವಕ್ಕೋಸ್ಕರ ಸಿದ್ಧ ಮಾಡಿಟ್ಟಿರುವ ಬಲವಾದ ಬಾಂಧವ್ಯವನ್ನು ನಾವು ಹೊಂದಿ ಅಳವಡಿಸಿಕೊಂಡು ನಿಮ್ಮೊಂದಿಗೆ ದೇವರೇ ನಮ್ಮ ಹೃದಯವನ್ನು ಹಂಚಿಕೊಳ್ಳುವಂತಹ ಅದ್ಭುತವಾದ ಆತ್ಮಿಕತೆಯನ್ನು ದಯಪಾಲಿಸಿರಿ. ವ್ಯರ್ಥವಾಗಿ ಮಾತಾಡುವಂತಹ ಮಾತಿನ ವಿಧಾನದಿಂದ ಬಿಡಿಸಿರಿ. ವೈಯಕ್ತಿಕವಾಗಿ ನಿಮ್ಮ ಸನ್ನಿಧಿಯಲ್ಲಿ ಏಕಾಂತವಾಗಿ ಕಾಲ ಕಳೆಯುವ ಸಮಯವು ದೇವರೇ ಬಹು ಬೆಲೆಯುಳ್ಳದಾಗಿದೆ, ಬಹು ಶ್ರೇಷ್ಠವಾದದಾಗಿದೆ. ನಮ್ಮ ಸಮಸ್ಯೆಗಳಿಗೆಲ್ಲ ಪರಿಷ್ಕಾರ ತೋರಿಸುವಂಥದ್ದು. ಹಾಗೆಯೇ ನಿಮ್ಮ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ ಮಾಡುತ್ತಿರುವಾಗ ನಮ್ಮ ಭಾರಗಳನ್ನೆಲ್ಲ ನೀವು ತೊಲಗಿಸುತ್ತೀರಿ. ನಿಮ್ಮ ಎಲ್ಲಾ ಉತ್ತರಗಳನ್ನು ನಮಗೆ ಕೊಟ್ಟು ಹೋಗ್ತೀರಿ. ದೇವರೇ, ನಿಮಗೆ ವಂದನೆಗಳು. ಈ ದಿನ ಏನೆಲ್ಲ ಪಾಠಗಳನ್ನು ನಾವು ಕಲಿತಿದ್ದೇವೋ ಅವುಗಳನ್ನು ಕ್ರಿಯೆಯಲ್ಲಿ ಇಡುವ ಕೃಪೆ ದಯಪಾಲಿಸಿರಿ ದೇವರೇ. ನಿಮಗೇ ಪ್ರಾರ್ಥನೆ ಮಾಡುತ್ತೇವೆ. ನಿಮ್ಮ ಉತ್ತರಕ್ಕೋಸ್ಕರವೇ ಎದುರು ನೋಡುತ್ತೇವೆ. ನಿಮ್ಮ ಸನ್ನಿಧಿಯಲ್ಲಿ ಪ್ರವೇಶಿಸುತ್ತೇವೆ. ನಿಮಗೆ ಭಯಭಕ್ತಿ ಉಳ್ಳವರಾಗಿ ನಮಸ್ಕರಿಸುತ್ತೇವೆ ದೇವರೇ. ಇಂತಹ ಆತ್ಮಿಕತೆ ನಮ್ಮೆಲ್ಲರಿಗೂ ದಯಪಾಲಿಸಿರಿ ದೇವರೇ. ತಂದೆಯೇ, ನಾವು ಮಾಡುತ್ತಿರುವ ಪ್ರಾರ್ಥನೆ ಲಾಲಿಸಿರಿ ದೇವರೇ. ಶ್ರೇಷ್ಠವಾದ ಸಮಾಧಾನವನ್ನು ನಮ್ಮೆಲ್ಲರಿಗೂ ದಯಪಾಲಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೆನ್.